ಉಪವಾಸ ಕಾಲದ 41ನೇ ದಿನದ ಧ್ಯಾನವು ನಮ್ಮನ್ನು ಪವಿತ್ರ ವಾರದ ಹೊಸ್ತಿಲಿಗೆ ತಂದು ನಿಲ್ಲಿಸುತ್ತದೆ. ಮಂಗಳೂರಿನ ಕಥೋಲಿಕ್ ಸಂಪ್ರದಾಯದಲ್ಲಿ 40 ದಿನಗಳ ಉಪವಾಸ ಮುಗಿದ ನಂತರದ ಈ ದಿನವು ಕ್ರಿಸ್ತನ ಕಷ್ಟಾನುಭವಗಳ ಆಳವಾದ ಮೌನಕ್ಕೆ ನಮ್ಮನ್ನು ಆಹ್ವಾನಿಸುತ್ತದೆ. 40 ದಿನಗಳ ಉಪವಾಸ ಮುಗಿಯಿತು ಎಂದಾಕ್ಷಣ ನಮ್ಮ ಶಿಸ್ತು ಮುಗಿಯುವುದಿಲ್ಲ. ಬದಲಾಗಿ ಈ 41ನೇ ದಿನವು ನಮ್ಮಲ್ಲಿ ಆದ ಬದಲಾವಣೆಗಳನ್ನು ಸ್ಥಿರಗೊಳಿಸುವ ಸಮಯ. ನನ್ನ ಹೃದಯವು ದೇವರಿಗೆ ಹತ್ತಿರವಾಗಿದೆಯೇ ಎಂದು ಆತ್ಮಶೋಧನೆ ಮಾಡಿಕೊಳ್ಳುವ ಕ್ಷಣವಿದು. ಯೇಸು ಕ್ರಿಸ್ತರು ನಮಗಾಗಿ ಪ್ರಾಣವನ್ನೇ ಅರ್ಪಿಸಿದರು. ಮಂಗಳೂರಿನ ಕ್ರೈಸ್ತ ಪರಂಪರೆಯಲ್ಲಿ ಈ ದಿನಗಳಲ್ಲಿ ಶಿಲುಬೆಯ ಹಾದಿ ವಿಶೇಷ ಪ್ರಾರ್ಥನೆಗೆ ಒತ್ತು ನೀಡಲಾಗುತ್ತದೆ. ನಮ್ಮ ಜೀವನದಲ್ಲಿ ಎದುರಾಗುವ ಸಣ್ಣ ಪುಟ್ಟ ಕಷ್ಟಗಳನ್ನು ಯೇಸುವಿನ ದೊಡ್ಡ ತ್ಯಾಗದೊಂದಿಗೆ ಹೋಲಿಸಿ ಸಮಾಧಾನದಿಂದ ಸಹಿಸಿಕೊಳ್ಳುವ ಶಕ್ತಿಯನ್ನು ನಾವು ದೇವರಲ್ಲಿ ಬೇಡೋಣ. ಒಬ್ಬನು ನನ್ನ ಹಿಂದೆ ಬರಲು ಇಚ್ಛಿಸುವುದಾದರೆ ತನ್ನನ್ನು ತಾನು ನಿರಾಕರಿಸಿ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನನ್ನು ಹಿಂಬಾಲಿಸಲಿ. ಯೇಸು ಸ್ವಾಮಿ ಶಿಷ್ಯರ ಪಾದಗಳನ್ನು ತೊಳೆದು ನಮ್ರತೆಯನ್ನು ಕಲಿಸಿದಂತೆ ಈ ಕೊನೆಯ ದಿನಗಳಲ್ಲಿ ನಾವು ನಮ್ಮ ಸುತ್ತಮುತ್ತಲಿರುವ ಬಡವರಿಗೆ, ರೋಗಿಗಳಿಗೆ ಮತ್ತು ಒಂಟಿಯಾಗಿರುವವರಿಗೆ ಸಹಾಯ ಮಾಡುವ ಮೂಲಕ ದೇವರ ಪ್ರೀತಿಯನ್ನು ಹಂಚೋಣ. ಪರಮದಯಾಳು ಯೇಸುವೆ, ಈ 41ನೇ ದಿನದಂದು ನಾವು ನಿನ್ನ ಕಷ್ಟಾನುಭವಗಳನ್ನು ಸ್ಮರಿಸುತ್ತೇವೆ. ನಮ್ಮ ಪಾಪಗಳಿಗಾಗಿ ನೀನು ಪಟ್ಟ ಶ್ರಮವನ್ನು ನೆನೆದು ಪಶ್ಚಾತ್ತಾಪ ಪಡುತ್ತೇವೆ. ನಮ್ಮ ಹೃದಯಗಳನ್ನು ಶುದ್ಧೀಕರಿಸು. ಮುಂಬರುವ ಪವಿತ್ರ ವಾರದಲ್ಲಿ ನಿನ್ನ ಮರಣ ಮತ್ತು ಪುನರುತ್ಥಾನದ ರಹಸ್ಯಗಳನ್ನು ಭಕ್ತಿಯಿಂದ ಆಚರಿಸಲು ನಮಗೆ ಶಕ್ತಿಯನ್ನು ದಯಪಾಲಿಸು. ಆಮೇನ್.